ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಯ ಅವಲೋಕನ ಇವತ್ತು ಏಪ್ರಿಲ್ 30ನೇ ತಾರೀಕು 2026. ಇವತ್ತು ನಾವು ಮಕ್ಕಳ ಸಾಹಿತ್ಯ ಕೃತಿಯ ಸರಣಿ 43 ತಲುಪಿದ್ದೇವೆ. 43ನೇ ದಿನ 43ನೇ ಸಾಹಿತ್ಯ ಕೃತಿಯಾಗಿ ಶ್ರೀ ಅರಿಹಂತ್ ಬಿ ಬಿರಾದರ್ ಪಾಟೀಲ್ ಅವರ ಮುಗಿಲಿಗೆ ಆರೋಣ ಮಕ್ಕಳ ಹಾಡುಗಳ ಸಂಕಲನವನ್ನ ಇವತ್ತು ನಾವು ಪರಿಚಯ ಮಾಡಲಿದ್ದೇನೆ. ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಪರಿಚಯ ಮಾಡ್ತಿರುವಂತ ಈ ಸರಣಿಗೆ ಅವಲೋಕನಕ್ಕೆ ನೀವೆಲ್ಲ ತುಂಬಾ ಪ್ರೀತಿಪೂರ್ವಕವಾಗಿ ಪ್ರೋತ್ಸಾಹ ನೀಡ್ತಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ನೀಡುತ್ತಾ, ಮುಗಿಲಿಗೆ ಆರೋಣ ಅನ್ನುವಂತ ಒಂದು ಮಕ್ಕಳ ಹಾಡುಗಳ ಸಂಕಲನವನ್ನ ಬಸು ಪ್ರಕಾಶನ ಧಾರವಾಡ ಅವರು ಪ್ರಕಟಿಸಿದ್ದಾರೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 72 ಪುಟಗಳನ್ನು ಒಳಗೊಂಡಿದ್ದು 80 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಅಕ್ಷರ ಸಂಯೋಜನೆಯನ್ನ ಶ್ರೀಮತಿ ಮಂಜುಳಾ ಶಿವಾನಂದ್ ಅವರು ಮಾಡಿದ್ದಾರೆ. ಹಾಗೆ ಸುಂದರವಾದ ಮುಖಪುಟ ವಿನ್ಯಾಸವನ್ನ ಶ್ರೀ ರವಿ ಗೋಪನಕೊಪ್ಪ ಅವರು ಮಾಡಿದ್ದಾರೆ. ಈ ಕೃತಿಯನ್ನ ಕನ್ನಡ ನಾಡಿನ ಮುದ್ದು ಮಕ್ಕಳಿಗೆ ಅರ್ಪಣೆಯನ್ನ ಮಾಡಿದ್ದಾರೆ. ಹಾಗೆ ಮುನ್ನುಡಿಯನ್ನ ಪ್ರೊಫೆಸರ್ ಸಂಗಮೇಶ್ ಗುಜಗೊಂಡ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಬೆನ್ನುಡಿಯನ್ನ ಶ್ರೀ ಮೇಜರ್ ಸಿದ್ದಲಿಂಗ ಹಿರೇಮಠ ಸರ್ ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಇದಕ್ಕೆ ಶುಭಾಶಯಗಳನ್ನ ಗೋಕಾಕ್ ಬಿಒ ಆಗಿರುವಂತ AC ಮನ್ನಿಕೇರಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗೆ GB ಬಳಿಗಾರ್ BO ಗೋಕಾಕ್ ಅವರು ಸಹ ಇದಕ್ಕೆ ಶುಭಾಶಯನ ಬರೆದು ಈ ಕೃತಿಗೆ ಶುಭ ಹಾರೈಸಿದ್ದಾರೆ. ಹಾಗೆ ಈ ಕೃತಿ 26 ಕವಿತೆಗಳನ್ನ ಒಳಗೊಂಡಿದೆ. ಶ್ರೀ ಅರಿಹಂತ್ ಬಿ ಬಿರಾದರ್ ಪಾಟೀಲ್ ಅವರು ಈಗಾಗಲೇ ಒಂದು ಪ್ರೌಢಶಾಲೆಯ ಸಹ ಶಿಕ್ಷಕರಾಗಿ KES ಅನ್ನ ಪರೀಕ್ಷೆಯನ್ನು ಬರೆದು ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಹಾಗೆ ಈಗ ಕನ್ನಡ ಪರಿವೀಕ್ಷಕರಾಗಿ ಉಪನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಕ್ಕಳಿಗಾಗಿ ಹಲವಾರು ವಿಭಿನ್ನ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಲ್ಲಿ ಒಂದು ಕ್ರಿಯಾಶೀಲತೆಯನ್ನ ಉಂಟು ಮಾಡುವ ನಿಟ್ಟಿನಲ್ಲಿ ಅವರು ಹಲವಾರು ಕ್ರಿಯಾಶೀಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಹಲವಾರು ಕವಿಗೋಷ್ಠಿಗಳನ್ನ ಹಾಗೂ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಸ್ಪರ್ಧಾತ್ಮಕ ಸ್ಪರ್ಧೆಗಳ ಕುರಿತಾಗಿ ಉಪನ್ಯಾಸ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಅಂತಹ ಪ್ರತಿಭಾವಂತರಿಂದ ಈ ಕೃತಿ ಅರಿಹಂತ ಬಿರಾದರ್ ಪಾಟೀಲ್ ಅವರಿಂದ ಮಕ್ಕಳಿಗಾಗಿ ಒಂದು ಸುಂದರವಾದ 26 ಕವಿತೆಗಳನ್ನು ಒಳಗೊಂಡಿರುವಂತ ಕವಿತಾ ಸಂಕಲನ ಮುಗಿಲಿಗೆ ಆರೋಣ ಅನ್ನುವಂಥದ್ದು. ಕವಿಯ ಮನಸ್ಸು ಎಷ್ಟು ಕ್ರಿಯಾಶೀಲ ಆಗಿರುತ್ತೆ ಅಂದ್ರೆ ಸೃಜನಶೀಲವಾಗಿ ಯೋಚನೆ ಮಾಡ್ತಾರೆ. ಮನುಷ್ಯನಿಗೆ ನಾವು ಆಗೋದಿಲ್ಲ ಅಂತ ಗೊತ್ತು, ಆದರೆ ವಿಮಾನಗಳ ಮೂಲಕ ನಾವು ಆರ್ಬೋದು ಅನ್ನುವಂಥದ್ದು. ಹಾಗೆ ವಿಮಾನಗಳಿಲ್ದೇನೆ ನಾವು ರೆಕ್ಕೆ ಹಚ್ಕಂತನೂ ಆರ್ಬೋದು ಅನ್ನುವಂತ ಶೀರ್ಷಿಕೆಯ ಮುಖಪುಟ ಶೀರ್ಷಿಕೆಯನ್ನು ಒಳಗೊಂಡಿರುವಂತ ಹಾಗೂ ಸುಂದರವಾದ ಮುಖಪುಟ ವಿನ್ಯಾಸವನ್ನ ಈ ಕೃತಿ ಒಳಗೊಂಡಿದೆ. ಈ ಕೃತಿಯಲ್ಲಿ ನಾವು ಕೆಲವೊಂದು ಕವಿತೆಗಳನ್ನ ಓದೋಣ. ಕವಿತೆಯಲ್ಲಿ ಸಂಕಲನದಲ್ಲಿ ಒಟ್ಟು 26 ಕವಿತೆಗಳಿವೆ. ಅಮ್ಮ, ನಿದ್ರ ದೇವತೆ, ಓಡಬೇಡ ಚಂದಿರ, ಯಾರು ಕಲಿಸಿದರು, ನಮ್ಮ ಪಾಡು ನನಗಿರಲಿ, ಪುಟ್ಟಿಯ ತಕರಾರು, ಕಂದನ ಕೊರಗು, ಶಾಲೆಗೆ ಹೋಗೋಣ, ಬಾಬಾರು ಗಿಣಿರಾಮ, ಗಾಂಧಿ ತಾತ, ಮುಗಿಲಿಗೆ ಆರೋಣ, ಜಾಣ ನಾಯಿ, ಜಾಣ ಪುಟ್ಟಿ, ಎಲ್ಲರಂತವನಲ್ಲ, ರಪ್ ರಪ್ ಮಳೆ, ರೈತ, ಹುಲಿರಾಯ ಸೇರಿದಂತೆ 26 ಕವಿತೆಗಳು ಇದರಲ್ಲಿವೆ. ಹಾಗೆ ಪ್ರತಿಯೊಂದು ಕವಿತೆಗೂ ಸುಂದರವಾದಂತಹ ರೇಖಾಚಿತ್ರಗಳನ್ನ ಬಿಡಿಸಿದ್ದಾನೆ. ರೇಖಾಚಿತ್ರಗಳು ಕವಿತೆಗೆ ವಿಶೇಷವಾದ ಮೆರುಗನ್ನ ತಂದಿವೆ. ಅಮ್ಮ ಅನ್ನುವಂತ ಒಂದು ಕವಿತೆಯಲ್ಲಿ, ಅಮ್ಮ ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಬೇಕಿಲ್ಲ, ನಿನ್ನ ಮೇಲಿನ ಪ್ರೀತಿಯು ನನಗೆ ಅಪ್ಪನ ಮೇಲೆ ಏಕಿಲ್ಲ, ನನ್ನ ಹಠಕ್ಕೆ ಅಪ್ಪ ಒಡೆಯುವನು, ಅವನಿಗಿಲ್ಲ ಪ್ರೀತಿ, ಹತ್ತರೆ ಸಾಕು ಕಣ್ಣು ಕಿಸಿಯುವನು, ಅಪ್ಪನ ಕಂಡರೆ ಭೀತಿ, ಅಣ್ಣನ ಕಸಿದು ಕೊಡುವೆ ಮಾಡಿ ನೀ ಮುದ್ದು, ಅಣ್ಣನು
ರಂಪ ಮಾಡಿದರೆ ಕೊಡುವೆ ಅವನಿಗೆ ಗುದ್ದು, ಕದ್ದು ಮಿಚ್ಚಿ ತಂದು ಕೊಡುವೆ ಸಿಹಿ ತಿಂಡಿ ತಿನಿಸು, ನಿನ್ನ ಪಾಲಿನ ತಿಂಡಿಯೂ ಕೊಡುವೆ ನಿನ್ನದೆಂತ ಮನಸ್ಸು. ಆಡುತ್ತಲಿ ನಾ ಬಿದ್ದರೆ ಸಾಕು ಓಡಿ ಹಿಡಿಯುವೆ ನೀ ಅಪ್ಪಿ, ನಿನ್ನ ಕಣ್ಣಲ್ಲಿ ನೀರು ಕಂಡು ಕೊಟ್ಟು ಬಿಡುವೆ ನಾ ಪಪ್ಪಿ. ಮುಗ್ಧತೆಯನ್ನ, ಮಗುವಿನ ಮುಗ್ಧತೆಯನ್ನ ಮತ್ತು ಮಗುವಿನ ಪ್ರತಿಯೊಂದು ಚಲನೆಯನ್ನ ಕವಿಗಳು ಇಲ್ಲಿ ಮಗು ಮನಸ್ಸಿನಿಂದ ಅವಲೋಕಿಸಿ ಕವಿತೆಯನ್ನ ಬರೆಯುವಲ್ಲಿ ಯಶಸ್ಸನ್ನ ಸಾಧಿಸಿದ್ದಾರೆ. ಓ ತಾಯಿ ಮಕ್ಕಳನ್ನ, ಅದು ಚಿಕ್ಕ ಮಕ್ಕಳನ್ನ ಯಾವ ರೀತಿ ಮುದ್ದು ಮಾಡ್ತಾಳೆ ಅನ್ನುವಂಥದ್ದು. ಮಗಳು ತಮ್ಮನ ನನಗೆ ನೀನ್ ಇದ್ದು ಬಿಟ್ರೆ ಸಾಕು, ಅಪ್ಪ ನನಗ್ ಬೇಕಿಲ್ಲ ಅಂತ ಹೇಳತ್ತದು. ಯಾಕೆ ಅಪ್ಪ ಬೇಡ ಅಂತಂದ್ರೆ, ನಾನು ಏನಾರು ಆಟ ಮಾಡಿಬಿಟ್ರೆ ಅಪ್ಪ ನನಗೆ ರಮಸೋದಿಲ್ಲ, ಒಡೆದು ಬಿಡ್ತಾನ. ಆಮೇಲೆ ನಾನೇನಾರು ಹತ್ರೆ ಕಣ್ಣನ್ನ ದೃಷ್ಟಿ ಬಿಟ್ಟು ಅಂಜಿಸ್ತಾನ, ಬರೀ ಕಣ್ಣೋಟ್ನಾಗೆ ನನಗೆ ಅಂಜಿಸ್ತಾನ. ಹಂಗಾಗಿ ಅಪ್ಪ ಅಂದ್ರೆ ನನಗ್ ಭಯ. ನೀನಾದ್ರೆ ಹಂಗಲ್ಲ, ನಾನ್ ಹತ್ರ ಅಣ್ಣನ್ ತಲಿರ ಅಂತ ಅಣ್ಣನ್ ಕಸ್ಕೊಂಡ್ ನನಗೆ ಕೊಡ್ತಿ, ಮತ್ತೆ ಅವನೇನಾರ ಹತ್ರ ಅವನಿಗೊಂದು ಗುದ್ದು ಕೊಟ್ಬಿಡ್ತಿ, ಮತ್ತೆ ನನಗೆ ನೀನು ಕದ್ದು ಮುಚ್ಚಿ ಹಣ್ಣನ ಚಾಕ್ಲೇಟ್ ತಂದು ಕೊಡ್ತಿ, ಸಿಹಿ ತಿನಿಸ್ಕೊಂಡು ತಂದು ಕೊಡ್ತಿ. ಮತ್ತೆ ನನಗೇನಾರ ಕಮ್ಮಿ ಬಿತ್ತಂದ್ರೆ ನೀ ತಿನ್ನೋದು ಬಿಟ್ಟು ನಿನ್ನ ಪಾಲಿನ ಸಿಹಿ ತಿನಿಸನ್ನು ಸಹಿತ ನನಗೆ ಕೊಡ್ತಿ. ನೀನೇನಾರ ಐಸ್ ಕ್ರೀಮ್ ತಿಂತಿದ್ದಿ ಅಂದ್ರೆ ನಾನು ಐಸ್ ಕ್ರೀಮ್ ತಿಂದು ಖಾಲಿ ಆಯ್ತಂದ್ರೆ ನಿನ್ನ ಪಾಲಿಂದ ಐಸ್ ಕ್ರೀಮ್ನು ಸಹಿತ ನನಗೆ ಕೊಡ್ತಿ. ಹಂಗಂತ ಹೇಳಿ ತಾಯಿಯ ಪ್ರೀತಿಯನ್ನ ಕವಿತೆಯಲ್ಲಿ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆಮೇಲೆ ನಾನು ಆಟ ಆಡುತ್ತಿರುವಕರ್ ಬಿದ್ರೆ ನೀನು ಬೇಗ ಬಂದು ನನಗೆ ಹಿಡ್ಕಂತಿ, ನಾನು ಹತ್ರ ನೀನು ಅಳ್ತಿ, ನೀನ್ ಹತ್ರ ನನಗೆ ಅಳು ಬರುತ್ತೆ, ಅದಕ್ಕೆ ನಾನು ನಿನಗೆ ಪಪ್ಪಿ ಕೊಡ್ತೀನಮ್ಮ ಅಂತೇಳಿ ತಾಯಿಯ ಪ್ರೀತಿ, ಮಕ್ಕಳ ಮೇಲೆ ತಾಯಿಗಿರುವಂತ ಪ್ರೀತಿಯ ಕುರಿತಾದಂತ ಒಂದು ಕವಿತೆಯಲ್ಲಿ ತಾಯಿಯ ಪ್ರೀತಿಯನ್ನ ವರ್ಣನೆ ಮಾಡಿದ್ದಾರೆ. ಓಡಬೇಡ ಚಂದಿರ ಅನ್ನುವಂತ ಒಂದು ಕವಿತೆಯಲ್ಲಿ ದುಂಡು ದುಂಡು ಚೆಂಡು ನನ್ನ ಚೆಲುವ ಚಂದಿರ, ಎಂತಹ ಚೆಲುವು ನೀಲಿ ಬಾನ ಸುಂದರ, ನಿನ್ನ ತಂಪು ಬೆಳಕಿನಲ್ಲೇ ಊಟ ಮಾಡುವೆ, ಅಮ್ಮ ಅಪ್ಪ ನನ್ನು ಕರೆದು ನಲಿಯುವೆ, ಏಕೆ ಹೇಳು ರಾತ್ರಿಯಲ್ಲಿ ಮಾತ್ರ ಕಾಣುವೆ, ಹಗಲಿನಲ್ಲಿ ಗಗನ ತೊರೆದು ಎಲ್ಲಿ ಓಡುವೆ, ನನ್ನ ಬಿಟ್ಟು ಓಡಬೇಡ ಮುದ್ದು ಚಂದಿರ, ಹಠವ ಬಿಟ್ಟು ಬಂದು ಸೇರು ಹೃದಯ ಮಂದಿರ. ಇಲ್ಲಿ ಓಡುವಂತ ಚಂದ್ರನ ಕುರಿತಾಗಿ ಮಗು ಕೇಳ್ತಾನ, ಚಂದ್ರ ಯಾಕೆ ಓಡ್ತೀಯ ನೀನು, ಓಡಬೇಡ ಇದ್ದಲ್ಲೇ ಇರು. ಆಮೇಲೆ ದುಂಡು ದುಂಡು ಚಂದ್ರ ಹೆಂಗದನ ದುಂಡುಂಡಕ್ಕದನ. ಆಮೇಲೆ ಎಂತ ಚಂದ, ಎಂತ ಸೊಗಸು, ಬಾನ ಚಂದಿರ, ಅವನು ಎಷ್ಟು ಸುಂದರವಾಗಿ ಇದ್ದಾನೆ ಚಂದಿರ. ಆಮೇಲೆ ನೀನು ಪೂರ್ಣ ಚಂದಿರ, ನೀನು ರಾತ್ರಿ ಹೊತ್ತು ಬಂದಾಗ ತುಂಬಾ ತಂಪಾಗಿರುತ್ತೆ. ಆ ಸಮಯದಲ್ಲಿ ಅಪ್ಪ ಅಮ್ಮನ ನಾನು ಕರೆದು ಅವ್ರ ಜೊತೆ ಊಟ ಮಾಡಿ ನಾನು ನಕ್ಕು ನಲಿತೀನಿ. ಹಂಗಾಗಿ ಮತ್ತೆ ನೀನ್ ರಾತ್ರಿ ಅಷ್ಟೇ ಯಾಕೆ ಬರ್ತಿ, ಬೆಳಗ್ಗೆ ಬರೋದೇ ಇಲ್ಲಲ್ಲ, ಬೆಳಗ್ಗೆ ಸೂರ್ಯ ಇರ್ತಾನ, ನೀನ್ ಯಾಕೆ ಬರೋದಿಲ್ಲ ಬೆಳಗ್ಗೆ ಅಂತೇಳಿ ಚಂದ್ರನನ್ನ ಮಗು ಪ್ರಶ್ನೆ ಮಾಡುತ್ತೆ. ನೀನು ಬೆಳಗ್ಗೆನೂ ಬಾ, ನೀನು ಬೆಳಗ್ಗೆ ಬಂದ್ರೆ ಬೆಳಗ್ಗೆನೂ ಸಹ ತಂಪಾಗಿರ್ತತೆ, ನೀನು ಬೆಳಗ್ಗೆನು ಬಾ. ಆಮೇಲೆ ನೀನು ನನ್ ಬಿಟ್ಟು ಓಡು ಬೇಡ, ಯಾಕೆ ಹೋಗ್ತಿ ನೀನ್ ಬಾ, ನನ್ನ ಹೃದಯ ಮಂದಿರದಲ್ಲಿ ನೆಲಸಂತಿ ಬಾ ಅಂತೇಳಿ ಮಗು ಮುಗ್ಧತೆಯಿಂದ ಚಂದ್ರನನ್ನ ಕೇಳುವಂತ ಪರಿ. ಯಾಕೆಂದ್ರೆ ಮಕ್ಕಳ ಮನಸ್ಸು ತುಂಬಾ ಮುಗ್ಧತೆ ಇರುತ್ತ, ಆ ಮಕ್ಕಳಿಗೆ ಏನು ಏಕೆ ಅಂತ ಕಾರಣ ಗೊತ್ತಿರಲ್ಲ, ಆದ್ರೆ ಪ್ರಶ್ನೆಗಳನ್ನ ಮಾತ್ರ ಕೇಳ್ತಾನೆ ಇರ್ತಾರೆ. ಅಂತ ಒಂದು ಪ್ರಶ್ನೆಗಳನ್ನ ಕೇಳುವಂತಹ ಮಕ್ಕಳು ಚಂದ್ರನನ್ನ ಪ್ರೀತಿಸುವ ಪರಿಯನ್ನ ನಾವು ಈ ಕವಿತೆಯಲ್ಲಿ ನೋಡಬಹುದು. ನನ್ನ ಪಾಡು ನನಗಿರಲೇನು ಅಂತ ಒಂದು ಕವಿತೆಯಲ್ಲಿ ಕೂಲಿ ಜೀತ ಬೇಡ ಕಲಿಸಿ ಮಕ್ಕಳನ್ನು ಶಾಲೆಗೆ, ನನ್ನ ಹಾಗೆ ಇವರ ಬದುಕು ಬಾಡದಿರಲಿ ಬಿಸಿಲಿಗೆ, ಚಿಂದಿ ಬಟ್ಟೆ ಡಬ್ಬಿಗಾಗಿ ಅಲೆಯುತ್ತಿರುವೆ ತಿಪ್ಪಿಗೆ, ಅರುಕು ಚೀಲ ಹೆಗಲಿಗಾಕಿ ಬೀಳುತ್ತಿರುವೆ ಕಾಲಿಗೆ, ಸೂಟು ದಾರಿ ಬೂಟು ಕಂಡು ಮನಸ್ಸಿನಲ್ಲಿ ಹಿಗ್ಗುವೆ, ಕಾಸಿಗಾಗಿ ತಿಕ್ಕಿ ಒರೆಸಿ ಒಳಪು ಕೊಡುವೆ ಬೂಟಿಗೆ, ಧನಿಕ ಜನರು ತಿಂದು ಎಸೆದ ಎಂಜಳೆಲೆ ಉಡುಕುವೆ, ಕಸದ ತೊಟ್ಟಿಯಿಂದ ಎತ್ತಿ ಎಸೆದ ಹೊಟ್ಟೆ ಗಿಳಿಸುವೆ, ಅಪ್ಪ ಅಮ್ಮ ಇದ್ದರೇನು ಕಲಿಸುತ್ತಿದ್ದರು ಶಾಲೆಗೆ, ತುತ್ತು ಕೂಲಿಗಾಗಿ ನಿತ್ಯ ಹೋಗಬೇಕು ಕೂಲಿಗೆ, ನನ್ನ ಪಾಡು ನನಗಿರಲಿ ನಿಮ್ಮ ಬಾಳು ಬೆಳಗಲಿ, ಹೋಗಿ ನೀವು ಶಾಲೆಗೆ ಜ್ಞಾನ ತುಂಬಿ ತುಳುಕಲಿ. ಇಲ್ಲಿ ಒಂದು ಅನಾಥ ಮಕ್ಕಳ, ಒಂದು ಬಡ ಮಕ್ಕಳ ಚಿತ್ರಣವನ್ನ ಈ ಕವಿತೆಯಲ್ಲಿ ಕಟ್ಟುವಂತಹ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ಮಕ್ಕಳು ತಮ್ಮ ಕಷ್ಟದಲ್ಲಿದ್ದು ಸಹ, ಆ ಬಾಲಕ ತನ್ನ ಕಷ್ಟದಲ್ಲಿ ಜೀವನ ಸಾಗಿಸ್ತಿದ್ರು ಸಹ ಇತರ ಮಕ್ಕಳಿಗೆ ಹೇಳ್ತಾನ, ನೀವು ಮಾತ್ರ ನನ್ನಂಗತ ಆಗ್ಬೇಡ್ರಿ, ನನ್ನಂತ ಜೀವನ ನಿಮಗೆ ಬರಬಾರ್ದು, ನೀವು ತಪ್ಪದೆ ಶಾಲೆಗೆ ಹೋಗ್ರಿ, ಶಾಲೆಗೆ ಹೋಗಿ ಚೆನ್ನಾಗಿ ಓದ್ರಿ, ಯಾಕಂದ್ರೆ ನಾನು ಜೀತ ಮಾಡ್ತಾ ಇದ್ದೀನಿ, ಕೂಲಿ ಮಾಡ್ತಾ ಇದ್ದೀನಿ, ಇಂಥ ಕಷ್ಟ ಯಾರಿಗ್ ಬರಬಾರ್ದು. ನನಗೆ ತಂದೆ ತಾಯಿ ಇದ್ದಿದ್ರೆ ನನ್ನ ಚಂದ ಶಾಲೆ ಕಳಿಸ್ತಾ ಇದ್ರು,
ನನಗೆ ತಂದೆ ತಾಯಿ ಇಲ್ಲ, ನಾನೀಗ ತಿಪ್ಪಿ ತಿಪ್ಪಿ ಅಡ್ಡಾಡ್ಕೊಂತ ಡಬ್ಬಿ ಪ್ಲಾಸ್ಟಿಕ್ ಪೇಪರು ಆಯ್ಕೆನಂತ ಕೆಲಸ ಮಾಡ್ತೀನಿ. ಆಮೇಲೆ ಯಾರ ಬೂಟು ಚಲೋ ಬೂಟ್ ಗಲೀಜಾಗಿರೋ ಆ ಬೂಟಿಗೆ ಪಾಲಿಸ್ ಹಾಕಂತ ಕೆಲಸ ಮಾಡ್ತೀನಿ. ಆದ್ರೆ ಏನು ಮತ್ತೆ ನನಗೆ ಸರಿಯಾದ ಸಮಯಕ್ಕೆ ಯಾರು ಊಟ ಕೊಡಲ್ಲ. ಯಾರು ತಿಂದು ಹೆಚ್ಚಿಗೆ ಬಿಟ್ಟಾಗ ಬಿಸಿ ಹಾಕಿದ್ದನ್ನು ತಗೊಂಡು ನಾನು ಅದನ್ನ ಊಟ ಮಾಡಿ ನನ್ನ ಹೊಟ್ಟೆ ತುಂಬಿಸ್ಕೊಳಂತ ಪರಿಸ್ಥಿತಿ ನನಗಿದೆ. ನನಗೆ ತಂದೆ ತಾಯಿಗಳಿದ್ದಿದ್ರೆ ನನಗೂ ಸಹ ಒಂದು ಉತ್ತಮವಾದ ಭವಿಷ್ಯವನ್ನು ರೂಪಿಸ್ತಾ ಇದ್ರು. ಅವರು ನನಗೆ ಎಷ್ಟೇ ಕಷ್ಟ ಇದ್ರು ಶಾಲೆ ಕಳಿಸ್ತಾ ಇದ್ರು. ನನ್ನಂತ ಪರಿಸ್ಥಿತಿ ನಿಮಗೆ ಬರಬಾರ್ದು, ನೀವು ಚೆನ್ನಾಗಿ ಓದ್ರಿ, ಶಾಲೆಗೆ ತಪ್ಪದೆ ಹೋಗ್ರಿ, ಚೆನ್ನಾಗಿ ಶಾಲೆಯಲ್ಲಿ ಓದಿ ನಿಮ್ಮ ಜ್ಞಾನವನ್ನ ತುಂಬಿ ತುಳಿಸ್ಕೊಳ್ರಿ ಅಂತೇಳಿ ಆ ಮಗು ತಾನು ಸ್ವತಃ ಕಷ್ಟದಲ್ಲಿದ್ರು ಸಹ ಇತರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನುವಂತ ಆಶಯ ಭಾವನೆಯೊಂದಿಗೆ ಮಗು ಇತರ ಮಕ್ಕಳಿಗೆ ನೀವು ತಪ್ಪದೆ ಶಾಲೆಗೆ ಹೋಗಿ ಅನ್ನುವಂತ ಮಾತುಗಳನ್ನ ಹೇಳ್ತದೆ. ಅಂದ್ರೆ ಇಲ್ಲಿ ಕವಿ ಮಗುವಿನ ಮನಸ್ಸಿನ ಮೂಲಕ ಮಕ್ಕಳು ತಮಗೇನೇ ಕಷ್ಟ ಇದ್ರು ಸಹ ಇತರರಿಗೆ ಕಷ್ಟ ಆಗ್ಲಿ ಅಂತ ಅನ್ನೋದಿಲ್ಲ, ಅವರು ಸಹ ಇತರರಿಗೆ ಒಳ್ಳೇದೇ ಆಗ್ಲಿ ಅಂತ ಬಯಸುವಂತ ಮಗು ಮನಸ್ಸು. ಹಾಗಾಗಿ ನಾವು ಮಕ್ಕಳೇ ದೇವರು ಅಂತೀವಿ, ಯಾಕಂದ್ರೆ ದೇವರಲ್ಲಿರುವಂತ ನಿಷ್ಕಲ್ಮಶ ಭಾವ ಮಕ್ಕಳಲ್ಲಿನೂ ಸಹ ಇರುತ್ತದೆ. ಮುಗಿಲಿಗೆ ಹಾರೋಣ ಅನ್ನುವಂತ ಒಂದು ಕವಿತೆಯಲ್ಲಿ ಏನು ಚಂದ ಕಾಣಿಸ್ತಾವೆ ಚುಕ್ಕಿಯ ಸಾಲು, ಆಟವಾಡಲು ಬೇಕು ನಂಗೆ ಬಣ್ಣದ ಗೋಲು. ಅಣ್ಣ ಹೇಳು ಏನದು ಸೂರ್ಯ ಚಂದಿರ, ಬಾನಿನಲ್ಲಿ ಕಾಣುತ್ತಾವೆ ಎಷ್ಟು ಸುಂದರ, ಏಕೆ ಬರುವುದಿಲ್ಲವು ನನ್ನ ಹತ್ತಿರ, ತಂದುಕೊಡು ನನ್ಗೆ ನೀನು ಚುಕ್ಕಿಯ ಸರ. ತುಂಟ ತಮ್ಮ ಸೂರ್ಯನೊಬ್ಬನೇ ಜಗಕ್ಕೆ, ವಿಶ್ವ ಬೆಳಗು ಶಕ್ತಿ ಇರೋದು ಅದಕ್ಕೆ, ಅವನ ಬೆಳಕ ಹೀರಿ ಚಂದ್ರ ಬೆಳಕು ಕೊಡುವನು, ನಮ್ಮ ಜೊತೆಗೆಂದು ಅವರು ಬರಲಾರರು ಆಟಕ್ಕ. ಅಷ್ಟೇ ಅಲ್ಲ, ಆಕಾಶದಲ್ಲಿ 9 ಗ್ರಹ, ಅವೆಲ್ಲಕ್ಕೂ ಇರುವವು ಉಪಗ್ರಹ, ಭೂಮಿಗೊಂದೇ ನೋಡು ಈ ಚಂದಿರ, ಚಂದ್ರ ನೋಡು ಕಾಣುತ್ತೀಯನು ಎಷ್ಟು ಸುಂದರ. ಹೌದು ಅಣ್ಣ, ಹೀಗಿರುವುದೇನು ಈ ಗಗನ, ಏನಾದರೂ ಆಗಲಿ ನಾವು ಮುಗಿಲಿಗೆ ಹಾರೋಣ, ಸೂರ್ಯ ಚಂದ್ರ ತಾರೆಯೊಡನೆ ಆಟ ಆಡೋಣ, ಅಕ್ಕಿಯಂತೆ ಹಾರಿ ಹಾರಿ ಗಗನ ಸೇರೋಣ. ಈ ಮುಗಿಲಿಗೆ ಹಾರೋಣ ಅಂತ ಒಂದು ಕವಿತೆಯಲ್ಲಿ ಅಣ್ಣ ತಮ್ಮನ ನಡುವಿನ ಸಂಭಾಷಣೆ ಇದೆ. ತಮ್ಮ ಅಣ್ಣಕ್ಕೆ ಕೇಳ್ತಾನೆ, ಏನ್ ಚಂದ ಕಾಣಿಸ್ತಾವ ಈ ಚುಕ್ಕಿ ಸಾಲು, ಆಟ ಆಡಕ ಬೇಕು ನನಗೆ ಆ ಗೋಲು, ಆ ಗೋಲಿರಂತ 2 ಗೋಲ್ ಅದಾವಲ್ಲ ಸೂರ್ಯಚಂದ್ರ, ಅವನ್ ತಗಂಬ ನನಗೆ ಕೊಡು ಅಂತ ಕೇಳ್ತಾನ ಅವನು. ಅವಾಗ ಅವನು ಹೇಳ್ತಾನ, ತಮ್ಮ ಹೇಳ್ತಾನೆ, ಎಷ್ಟು ಸುಂದರ ಕಾಣ್ತಾವ ಸೂರ್ಯಚಂದ್ರ ಚುಕ್ಕಿ, ಅವನ್ ನನಗೆ ತಂದು ಕೊಡು ಅಂತ ಹೇಳ್ತಾನ. ಅವಾಗ ಅಣ್ಣ ಹೇಳ್ತಾನ, ತುಂಟ ತಮ್ಮ, ಅವನ್ ಏನ್ ಅನ್ಕಂದಿ, ಅದು ಸೂರ್ಯ ಐತೆ, ಇಡೀ ಜಗಕ್ಕೆ ಬೆಳಕು ಕೊಡೋನು ಅವನೊಬ್ಬನೇ, ಅವನಿದ್ರೇನೆ ಇಡೀ ಜಗಕ್ಕೆ ಬೆಳಕಾಗತ್ತ, ಅವನ ಶಕ್ತಿನ ಇರ್ಕಂದು ಚಂದ್ರ ಬೆಳಕು ಕೊಡ್ತಾನ. ಹಾಗಾಗಿ ಈಗ ನಮಗೆ 8 ಗ್ರಹಗಳಾಗ್ಯವ, 8 ಗ್ರಹಗಳದವ, ಗ್ರಹಗಳಿಗೂ ಸಹ ಉಪಗ್ರಹಗಳದವ, ಆದ್ರೆ ಭೂಮಿಗಿರೋದು ಒಂದೇ ಉಪಗ್ರಹ, ಅದು ಚಂದಿರ ಅಂತ ಹೇಳ್ತಾನ. ಓಹೋ, ಇಷ್ಟೆಲ್ಲ ಅದಾವೇನು, ಮತ್ತೆ ನಾನು ಅವನ್ನೆಲ್ಲ ತಂದು ಬಿಟ್ರೆ ಇಡೀ ಜಗಕ್ಕೆ ಬೆಳಕಾಗಲ್ಲ, ಆಟ ಆಡಕ್ ತಂದು ಬಿಟ್ರೆ, ಹಂಗಾಗಿ ಅವು ಅಲ್ಲೇ ಇರ್ಬೇಕು ಅಂತ ಅಣ್ಣ ಹೇಳಿದಾಗ ತಮ್ಮ ಹೇಳ್ತಾನ, ಹೌದಣ್ಣ, ಹಂಗಾದ್ರೆ ಅವು ಅಲ್ಲೇ ಇರಲಿ, ನಾವೇ ಅಲ್ಲಿಗೆ ಹಾರಿ ಹೋಗ್ಬಿಡೋಣ, ಸೂರ್ಯಚಂದ್ರ ಜೊತೆಗೆ ಆಟ ಆಡಿ ಬರೋಣ, ಹಕ್ಕಿಯಂತೆ ಹಾರಿ ಹಾರಿ ನಾವು ಗಗನ ಸೇರೋಣ, ಅವುಗಳ ಜೊತೆಗೆ ಆಟ ಆಡಿ ಮತ್ತೆ ಮನೆಗೆ ಬರೋಣ ಅನ್ನೋಂತ ಮಗುವಿನ ಮುಗ್ಧತೆ ಇಲ್ಲಿ ಮತ್ತೆ ಮುಗಿಲಿಗೆ ಹಾರೋಣ ಅನ್ನೋಂತ ಒಂದು ಕಾನ್ಸೆಪ್ಟ್ ಶೀರ್ಷಿಕೆಯ ಗೀತೆ ಆಗಿರುವಂತ ಒಂದು ಕವಿತೆ. ಅಂದ್ರೆ ಮಗು ಯಾವ ರೀತಿ ಕೇಳುತ್ತೆ ಅಂದ್ರೆ, ಅವ್ರು ಏನೇ ಒಂದು ಪ್ರಶ್ನೆ ಕೇಳಿ ಒಂದು ಸಮಸ್ಯೆ ಬಗೆಹರಿಸಿದ್ರೆ ಅದಕ್ಕೆ ಮತ್ತೊಂದು ತಾನು ಪರಿಹಾರವನ್ನ ಹುಡುಕುವಂತ ಕೆಲಸವನ್ನ ಮಗು ಮಾಡ್ತದ. ಆ ಮಗು ಮನಸ್ಸನ್ನ ಲೇಖಕರು ಸುಂದರವಾಗಿ ಸೆರೆ ಹಿಡುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ ರಪ್ 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 ಮಳೆ ಅನ್ನೋಂಥದ್ದು, ಗುಡು 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 ಸದ್ದನು ಮಾಡುತ್ತಾ, ಅಡಿಗಡಿಗೆ ಬಿರುಗಾಳಿ ಬೀಸುತ್ತಾ, ಕಡಲ್ ಕಡಲ್ ಸಿಡಿಲು ಬಡಿಯುತ್ತ, ರಪ್ ರಪ್ ಮಳೆ ಬೈತ್ತು ಮಳೆ, ಉಕ್ಕಿ ಹರಿಯುವ ಹಳ್ಳವಳೆ, ನಕ್ಕು ನಳೆದಿವೆ ನಮ್ಮ ಬೆಳೆ, ರಪ್ ರಪ್ ಬಿತ್ತು ಮಳೆ, ಹಕ್ಕಿ ಪಕ್ಕಿಯು ದಿಕ್ಕೆಟ್ಟು ಓಡಿವೆ, ನಕ್ಕು ನಲಿಯುತ್ತ ನವಿಲು ಕುಣಿದಿವೆ, ಕೊಕ್ಕರೆ ಎಲ್ಲ ತಕದಿಮಿಯಾಡಿವೆ, ಮಕ್ಕಳೆಲ್ಲ ಮಳೆಯಲ್ಲಿ ನೆನೆದಿವೆ, ಹರುಷ ತಂದಿದೆ ಜಗದ ಜನಕ್ಕೆ, ಮುದವ ನೀಡಿದೆ ಜನರ ಮನಕ್ಕೆ, ಅನ್ನದಾತನ ನಗುವು ಮೊಗಕ್ಕೆ, ಉಕ್ಕಿ ಹರಿಯಲಿ ನಲಿವು ಜಗಕ್ಕೆ. ಮಳೆಯ ಒಂದು ಉಪಯೋಗ, ಮಳೆಯಾಗುವಂತ ಸನ್ನಿವೇಶವನ್ನ ಕುರಿತು ಲೇಖಕರು ಈ ಕವಿತೆಯಲ್ಲಿ ವಿವರಿಸುವಂತ ಕಾರ್ಯವನ್ನು ಮಾಡಿದ್ದಾರೆ. ಅಂದ್ರೆ ಗುಡುಗುಡು ಸದ್ದನ್ನು ಮಾಡುತ್ತಾ ಮಳೆ ಬರ್ತತೆ, ಅಡಿಗಡಿಗೆ ಬಿರುಗಾಳಿ ಬೀಸ್ತಿರ್ತತೆ, ಕಡಲ್ ಕಡಲ್ ಅನ್ನೋಂತ ಸಿಡಿಲು ಬಡಿದ ರಪ್ ರಪ್ ಅಂತ ಮಳೆ ಬರ್ತತೆ. ಮಳೆ ಬಂದಾಗ ಹಳ್ಳ ಹೊಳೆ ನದಿ ಎಲ್ಲ ತುಂಬಿ ಹರಿತದೆ. ಅವಾಗ ರೈತನಿಗೆ ಖುಷಿ, ಯಾಕೆಂದ್ರೆ ಪಕ್ಷಿಗಳೆಲ್ಲ ದಿಕ್ಕಟ್ಟು ಹೋಗ್ತಾ ಇರ್ತಾವ, ನವಿಲು ಕುಣಿತಾವ,
ಕೊಕ್ಕರೆ ತಕದಿಮಿ ಅಂತ ಕುಣಿತವ. ರೈತನಿಗೊಂದು ಹರ್ಷ, ಯಾಕಂದ್ರೆ ಒಳಗಲೆಲ್ಲ ನೀರು ತುಂಬಿ ಮಣ್ಣು ಫಲವತ್ತತೆಯಿಂದ ಆವಾಗ ಬಿತ್ತನೆಗೆ ಸುಸಜ್ಜಿತವಾಗಿರುವಂತ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಹಾಗಾಗಿ ಮಳೆ ಬಂದಾಗ ರೈತನಿಗಾಗುವಂತ ಹರ್ಷ, ಹಾಗಾಗಿ ಆ ಸನ್ನಿವೇಶವನ್ನ ಪ್ರಾಣಿ ಪಕ್ಷಿಗಳೆಲ್ಲ ಎಷ್ಟು ಖುಷಿಯಿಂದ ಸ್ವಾಗತಿಸ್ತವೆ ಅನ್ನುವಂತ ಸನ್ನಿವೇಶವನ್ನು ತಿಳಿಸ್ತಾರೆ. ಹಾಗೆ ರೈತ ಅನ್ನುವಂತ ಕವಿತೆಯಲ್ಲಿ ಸಹ ಜಗಕ್ಕೆ ಅನ್ನ ನೀಡೋ ರೈತ ಹಗಲು ರಾತ್ರಿ ದುಡಿಯುವನು, ದೀಪ ತಾನೇ ಉರಿಯುವಂತೆ ಜಗಕ್ಕೆ ಬೆಳಕೆ ಕೊಡುವನು, ಜೋಡು ಎತ್ತು ನೆಚ್ಚಿಕೊಂಡು ಭೂಮಿ ಸೇವೆ ಗೈವನು, ಭೂಮಿ ತಾಯಿ ಮೆಚ್ಚಿಕೊಂಡು ನೋವು ಮರೆತು ನಲಿವನು, ಬೆವರು ಸುರಿಸಿ ದುಡಿದು ದುಡಿದು ತಾನೇ ಕಷ್ಟ ಪಡುವನು, ಬೀಜವನ್ನು ಬಿತ್ತಿ ಇವನು ಮಳೆಗೆ ಕಾಯುತ್ತಿರುವನು, ನಮ್ಮ ಹೊಟ್ಟೆ ತಣಿಸಿದಾತ ಹಸಿವೆಯಿಂದ ಬಳಲುತ್ತೀಯನು, ಬಡತನದ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತೀಯನು. ಇಲ್ಲಿ ರೈತನ ಕುರಿತಾಗಿರುವಂತ ಒಂದು ಕವಿತೆ. ಈಗ ನಾವು ರೈತನನ್ನ ನಾವು ಭಾರತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಆದ್ರೆ ರೈತನ ಪ್ರಸ್ತುತ ಸನ್ನಿವೇಶ ಹೇಗಿದೆ? ಜಗಕ್ಕೆ ಅನ್ನ ನೀಡುವನು ರೈತ, ಹಗಲು ರಾತ್ರಿ ಸಹಿತ ದುಡಿತಾನೆ. ದೀಪ ಹೇಗೆ ತನ್ನನ್ನು ತಾನು ಸುಟ್ಕೊಂತ ಜಗಕ್ಕೆ ಬೆಳಕನ್ನ ನೀಡುತ್ತೋ, ಅದೇ ರೀತಿ ರೈತನು ಸಹ ತನ್ನನ್ನು ತಾನು ದುಡಿಮೆಗೆ ಮೈಯನ್ನ ಒಡ್ಡುತ್ತಾ ಜನರ ಆ ಹೊಟ್ಟೆಯ ಹಸಿವನ್ನು ತಣಿಸುವ ನಿಟ್ಟಿನಲ್ಲಿ ರೈತ ಕೆಲಸವನ್ನ ಮಾಡ್ತಾನೆ. ಜೋಡು ಎತ್ತು ನೆಚ್ಚಿಕೊಂಡು ಭೂಮಿ ಸೇವೆ ಮಾಡ್ತಾ ಬೆವರು ಸುರಿಸಿ ದುಡಿದು ತಾನು ಕಷ್ಟಪಟ್ಟು ಬೀಜವನ್ನ ಬಿತ್ತಿ ರಾಶಿಯನ್ನ ಮಾಡಿ ನಮ್ಮೆಲ್ಲರ ಹೊಟ್ಟೆಯನ್ನ ತಣಿಸ್ತಾನೆ. ಆದರೆ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಬಡತನದ ಬೆಂಕಿಯಲ್ಲಿ ಅವನು ಸುಟ್ಟು ಬೂದಿ ಆಗ್ತದಾನ. ಯಾಕಂದ್ರೆ ರೈತರಿಗೆ ಸಿಗುವಂತ ಸೌಕರ್ಯಗಳು, ಆಮೇಲೆ ಬೆಲೆಗೆ ತಕ್ಕಂತ ಬೆಲೆ ಅದಕ್ಕೆ ಸಿಗಬೇಕು, ಪ್ರತಿಫಲ ಸಿಗಬೇಕು ರೈತನಿಗೆ, ಅವಾಗ ಅವನು ಖುಷಿ ಆಗಕ್ ಸಾಧ್ಯ ಅನ್ನುವಂತ ಒಂದು ಕವಿತೆಯಲ್ಲಿ ರೈತನ ಬಗ್ಗೆ ಕಾಳಜಿ ಪೂರ್ವಕವಾಗಿ ಹಾಗೂ ರೈತನ ಜೀವನವನ್ನ ತಿಳಿಸುವಂತ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಕೊಲ್ಲಬೇಡಿ ನನ್ನನ್ನು ಅನ್ನುವಂತ ಒಂದು ಕವಿತೆಯಲ್ಲಿ ಹಸಿರು ಉಸಿರು ಕೊಡುವೆ ನಿಮಗೆ, ಕೊಲ್ಲಬೇಡಿ ನನ್ನನ್ನು, ಕಡಿದು ಹಾಕಿ ಸುಟ್ಟ ನಿಮಗೆ ಬರುವ ಲಾಭವಾದರೇನು, ಏರೆ ಬಂದರೇನು ಬಲಿಗೆ ಕೇಳಲಿಲ್ಲ ಕುಲವನು, ಹಸಿದ ಜನಕ್ಕೆ ಬಿಡದೆ ನಾನು ಕೊಡುವೆ ಕಾಯಿ ಹಣ್ಣನ್ನು, ಬಿಸಿಲ ಊರಿಗೆ ಬೆಂದ ನಾನು ನೆರಳು ಕೊಡುವೆನು, ನೊಂದ ಮನಸ್ಸು ತಣಿಸಲೆಂದು ತಂಗಾಳೆ ಬೀಸುವೆನು, ನಾನು ಬೆಗೆದ ಕೇಡು ಏನು ಕಡಿದೆ ನನ್ನನ್ನು, ಕೊಡಲಿ ಏಟಿನಿಂದ ಸತ್ತ ನಾನೇ ಧನ್ಯನು, ತಿಳಿದು ನೋಡು ಯಾರ ಮೇಲೂ ಮರುಳ ಮನುಜನೆ, ಅರಿತು ಮಾಡು ಗಿಡವ ನೆಟ್ಟು ಮೊದಲು ಯೋಜನೆ. ಇಲ್ಲಿ ಮನುಷ್ಯ ಮಾಡುವಂತಹ ಅತಿಕ್ರಮಣ, ಮರಗಳ ಮೇಲೆ ಮಾಡುತ್ತಿರುವಂತಹ ದೌರ್ಜನ್ಯ, ಕಾಡನ್ನ ಸರ್ವನಾಶ ಮಾಡಲಿಕ್ಕೆ ಪಣ ತೊಟ್ಟಂತೆ ವರ್ತಿಸುತ್ತಿರುವ ಮನುಷ್ಯನ ಜೀವನ ಕ್ರಮವನ್ನ ಕುರಿತು ಪ್ರಶ್ನೆ ಮಾಡುವಂತ ಈ ಕವಿತೆಯಲ್ಲಿ ಮರ ಪ್ರಶ್ನೆ ಮಾಡುತ್ತೆ, ಕೊಲ್ಬೇಡ ನನ್ನ, ಯಾಕೆ ಕೊಲ್ತಾ ಇದೀಯಾ, ನಾನ್ ನಿನಗೆ ಏನ್ ಕಷ್ಟ ಕೊಟ್ಟೀನಿ, ನೀನು ಕಾಡನ್ನ ಸುಟ್ಟು ನಾಶ ಮಾಡ್ತಾ ಇದೀಯ, ನಾನು ತಲೆ ಬಂದಾಗ ಯಾರಿಗೂ ಸಹಿತ ಕುಲ ಕೇಳಿಲ್ಲ, ಜಾತಿ ಕೇಳಿಲ್ಲ, ನೆರಳು ಕೊಟ್ಟಿನಿ, ಹಣ್ಣುಗಳನ್ನು ಕೊಟ್ಟಿನಿ, ಬಿಸಿಲಿಂದ ಬಂದಂತ ಜನಕ್ಕೆ ನೆರಳು ಕೊಟ್ಟಿನಿ, ಆದ್ರೆ ನೀನು ನನ್ನಿಂದ ಉಪಯೋಗವನ್ನ ಪಡೆದು ನನಗೆ ನೀನು ಮೋಸ ಮಾಡ್ತಾ ಇದೀಯ, ನನಗೆ ಕೊಡಲಿ ಏಟು ಕೊಟ್ಟು ಭೂಮಿಗೆ ಉರುಳಿಸ್ತಾ ಇದೀಯ, ಹಿಂಗ ಮಾಡಿದ್ರೆ ಹೆಂಗ, ನಿನಗೆ ಉಸಿರು ನಾನೇ ಕೊಡ್ತಾ ಇರೋದು, ನೀನ್ ನನ್ನನ್ನು ಕೊಂದಿದ್ದೇ ಆದರೆ ಮುಂದೊಂದ್ ದಿನ ನಿನಗೆ ಉಸಿರಾಡಕ ಉಸಿರೇ ಇರಲ್ಲ, ಗಾಳಿ ಇರಲ್ಲ ಅನ್ನುವಂತ ವಿಷಯವನ್ನ ಮಾರ್ಮಿಕವಾಗಿ ಕವಿತೆಯಲ್ಲಿ ಹೇಳುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಅರಿಯಂತ್ ಬಿರದರ್ ಪಾಟೀಲ್ ಸರ್ ಅವರು ಮಕ್ಕಳ ಜೊತೆಗಿನ ಒಡನಾಟವನ್ನ, ತಮ್ಮ ಮುಗ್ಧತೆಯನ್ನ, ಮಗುವಿನ ಮನಸ್ಸನ್ನ ಅರಿತಂತೆ ಮುಗಿಲಿಗೆ ಹಾರೋಣ ಅನ್ನುವಂತ ಕವನ ಸಂಕಲನದಲ್ಲಿ ಇರುವಂತ ಪ್ರತಿಯೊಂದು ಕವಿತೆಗಳಲ್ಲಿ ಸಹ ಮಕ್ಕಳ ಪ್ರಶ್ನೆ ಕೇಳುವ ಗುಣವನ್ನ ಹಾಗೂ ಮಕ್ಕಳಿಗೆ ಒಂದು ಏನೇ ಹೇಳಿದ್ರು ಸಹಿತ ತಮ್ಮ ಹಠಕ್ಕೆ ಬಿದ್ದವರಂತೆ ತನಗೇನು ಬೇಕು ಅನ್ನುವಂತ ಕೇಳುವಂತ ಪ್ರಕ್ರಿಯೆ ವಿಷಯವನ್ನ ಈ ಕವಿತೆಯಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳೇ, ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಬೇಕು. ಹಾಗೆ ವಿದ್ಯಾರ್ಥಿಗಳಿಗೆ, ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಕೊಟ್ಟು ಅವರಿಂದ ಸಾಹಿತ್ಯ ಓದುವ ಅಭಿರುಚಿಯನ್ನ ಬೆಳೆಸುವ ಕಾರ್ಯವನ್ನ ನೀವೆಲ್ಲರೂ ಮಾಡಬೇಕಾಗಿದೆ. ಯಾಕೆಂದ್ರೆ ಮಕ್ಕಳಿಗೆ ಓದುವ ಅಭಿರುಚಿಯನ್ನ ಬೆಳೆಸಿದ್ದೇ ಆದರೆ ಉತ್ತಮವಾದ ನಾಗರಿಕರನ್ನ ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ವಿಶೇಷ ಸಂದರ್ಭದಲ್ಲಿ, ಹುಟ್ಟುಹಬ್ಬ ಹಾಗೂ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಪುಸ್ತಕಗಳನ್ನ ಉಡುಗೊರೆಯಾಗಿ ಕೊಟ್ಟು ಅವರಲ್ಲಿ ಸಾಹಿತ್ಯ ಅಭಿವೃದ್ಧಿಯನ್ನ, ಅವರಲ್ಲಿ ಸಾಹಿತ್ಯ ಅಭಿರುಚಿಯನ್ನ
ಮೂಡಿಸುವಂತ ಕೆಲಸ ನಾವು ನೀವು ಮಾಡಬೇಕಾಗಿದೆ ಅಂತ ಹೇಳ್ತಾ, ಇವತ್ತಿನ ದಿನ 43ನೇ ದಿನ 43ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡುವೊಂದಿಗೆ ಇವತ್ತಿನ ಪರಿಚಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.